ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ವಿದ್ಯಾಪೀಠ 7ನೇ ಆವೃತ್ತಿಗೆ ಯಶಸ್ವಿ ತೆರೆ ಬಿದ್ದಿದೆ. ಹಾಗಾದ್ರೆ 2ನೇ ದಿನ ವಿದ್ಯಾರ್ಥಿಗಳ ಕಲರವ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ವಿದ್ಯಾಪೀಠ 7ನೇ ಆವೃತ್ತಿಗೆ ಅದ್ಧೂರಿ ತೆರೆ. ತಾರೆಯರ ಕಲರವದೊಂದಿಗೆ ಮೆಗಾ ಎಕ್ಸ್ಪೋಗೆ ತೆರೆ. ಕೊನೆಯ ದಿನವೂ ಹರಿದು ಬಂದ ವಿದ್ಯಾರ್ಥಿ ಸಮೂಹ. ಪಬ್ಲಿಕ್ ಟಿವಿ ಪ್ರಸ್ತುತಿ ಹೆಮ್ಮೆಯ ವಿದ್ಯಾಪೀಠ 7ನೇ ಆವೃತ್ತಿಗೆ ಅದ್ಧೂರಿ ತೆರೆ ಬಿದ್ದಿದೆ. ಕೊನೆಯ ದಿನವಾದ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಕ್ಸ್ಪೋನಲ್ಲಿ ಭಾಗಿಯಾಗುವ ಮೂಲಕ ಮೆಗಾ ಎಕ್ಸ್ಪೋ ಯಶಸ್ಸಿಗೆ ಕಾರಣರಾದರು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಎಕ್ಸ್ಪೋಗೆ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದರು. ಸಮಯ ಕಳೆದು ಬಿಸಿಲು ಏರಿಕೆಯಾದರೂ ಜನರ ಬರುವಿಕೆ ಮಾತ್ರ ಇಳಿಕೆ ಕಾಣಲೇ ಇಲ್ಲ. ಬಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ತಮಗೆ ಬೇಕಾದ ಮಾಹಿತಿ ಪಡೆದುಕೊಂಡ್ರು. ನಿನ್ನೆ ಮೊದಲ ದಿನ 4,000, 2ನೇ ದಿನ 6,000ಕ್ಕೂ ಹೆಚ್ಚು ಜನ ಸೇರಿ ಒಟ್ಟು 10,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಎಕ್ಸ್ಪೋವನ್ನು ಯಶಸ್ವಿಗೊಳಿಸಿದ್ರು. ಅಷ್ಟೇ ಅಲ್ಲದೆ ಎಕ್ಸ್ಪೋದಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳು ಆಯೋಜಿಸಿದ ಹಲವು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರಂಜಿಸಿದ್ರು. ಇನ್ನು ಇದೇ ವೇಳೆ ಎಕ್ಸ್ಪೋ ಆಯೋಜನೆಯ ಸಂಬಂಧ ಪೋಷಕರು ಮಾತನಾಡಿ ಪಬ್ಲಿಕ್ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಆಫ್ಟರ್ PUC ನಾವೇನು ಥಿಂಕ್ ಮಾಡ್ತೀವಿ ಅಂದರೆ ಓನ್ಲಿ ಮೆಡಿಕಲ್ ಫೀಲ್ಡ್ ಆ್ಯಂಡ್ ಇಂಜಿನಿಯರಿಂಗ್ ಫೀಲ್ಡ್ ಅಂತ ಕೇಳ್ಪಡ್ತೀವಿ. ಬಟ್ ಮೆನಿ ಕೋರ್ಸಸ್ ಆರ್ ದೇರ್. ಸೊ ಸ್ಟೂಡೆಂಟ್ಸು ಡಿಪ್ರೆಸ್ ಆಗಬಾರ್ದು, ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಥವಾ ಮತ್ತು ನನಗೆ ಏನೋ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ ಅಂತ. ಸೊ ಲೈಫ್ ಲೀಡ್ ಮಾಡೋದಕ್ಕೆ ಮೆನಿ ಕೋರ್ಸಸ್ ಆರ್ ದೇರ್. ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ದೇ ಕ್ಯಾನ್ ಲೀಡ್ ದೇರ್ ಲೈಫ್ ಹ್ಯಾಪಿಲಿ. ಸೊ ಒಂದೇ ಕಡೆ ಬಂದು ಎಲ್ಲ ಥರದ ಕಾಲೇಜಸ್ದು ಎಕ್ಸ್ಪೀರಿಯನ್ಸ್ನ ನಾವು ಇಲ್ಲೇ ಪಡ್ಕೊಳ್ತಾ ಇದ್ದೀವಿ. ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಹೆಲ್ಪ್ ಆಯಿತು ಇದರಿಂದ ತುಂಬ. ನಂದು ಇಂಜಿನಿಯರಿಂಗಲ್ಲಿ CS ಮಾಡಬೇಕು ಅಂತ ಇತ್ತು. ಅದಕ್ಕೆ ಕಾಲೇಜ್ ಒಂದೇ ದಿವಸಕ್ಕೆ ಜಾಸ್ತಿ ಕಾಲೇಜ್ ಅಡ್ಡಾಡೋಕೆ ಆಗ್ತಿರ್ಲಿಲ್ಲ. ಜಾಸ್ತಿ ಕಾಲೇಜಲ್ಲಿ ಸಿಕ್ತು, ಅದರಿಂದ ಹೆಲ್ಪ್ ಆಯಿತು. ತಿರ್ಗಿ ಅವ್ರದ್ದು ಕಾಂಟ್ಯಾಕ್ಟು ಎಲ್ಲ ಸಿಗುತ್ತೆ ಒಂದೇ ಸಲ. ನನಗೆ CET ರ್ಯಾಂಕಿಂಗ್ ಬಂದಾಗ ಹಾಕೋಕ್ಕೆ ಈಸಿ ಆಗುತ್ತೆ. ಅವರೆಲ್ಲ ಕರೆಕ್ಟಾಗಿ ಹೇಳಿ ಈ ಥರ ಇಷ್ಟು ರ್ಯಾಂಕಿಂಗ್ ಬಂದರೆ ಈ ಥರ ಸಿಗುತ್ತೆ ಅಂತ ಅದು ಐಡಿಯಾ ಸಿಕ್ತು. ಒಂದು ಐಡಿಯಾ ನಮಗೆ ಎಷ್ಟು ರ್ಯಾಂಕಿಂಗ್ ಬಂದರೆ ಯಾವ ಥರ ಕಾಲೇಜ್ ಸಿಗುತ್ತೆ ಅದೆಲ್ಲ ಗೊತ್ತಾಯಿತು. ಎಕ್ಸ್ಪೋ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಟಿ ಹರ್ಷಿಕಾ ಪುಣಚ ಹಾಗೂ ನಟ ಪ್ರದೀಪ್ ದೊಡ್ಡಯ್ಯ ಭಾಗಿಯಾಗಿದ್ರು. ವಿಶೇಷ ಎಕ್ಸ್ಪೋದ ಲಕ್ಕಿ ಡಿಪ್ ವಿನ್ನರ್ಗಳಿಗೆ ಈ ಇಬ್ಬರು ಕಲಾವಿದರು ಗಿಫ್ಟ್ ಅನ್ನು ಕೊಟ್ಟು ಶುಭ ಕೋರಿದ್ರು. ಬಳಿಕ ನಟಿ ಹರ್ಷಿಕಾ ಪುಣಚ ಮಾತನಾಡಿ ಪಬ್ಲಿಕ್ ಟಿವಿ ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದೆ. ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಈ ರೀತಿಯ ಅವಕಾಶಗಳು ಇರಲಿಲ್ಲ. ಈಗ ಇಂತಹ ಸದಾವಕಾಶಗಳು ವಿದ್ಯಾರ್ಥಿಗಳು ಬಳಸಿಕೊಂಡು ಉತ್ತಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂತೇಳಿ ಸಲಹೆ ಕೊಟ್ಟರು. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ವಿದ್ಯಾಪೀಠ ಅಂತ ಹೆಸರಿಟ್ಟಿದ್ದಾರೆ. ಖಂಡಿತ ವಿದ್ಯಾಪೀಠನೇ ಇದು. ಎಲ್ಲ ಕಾಲೇಜು ಇಲ್ಲೇ ಇದೆ, ಒಂದೇ ಸೂರಿನಡಿ ಇದೆ. ಯು ಕಮ್, ಯು ಚೆಕ್ ಯಾವ್ದ್ಯಾವ್ದು ಚೆನ್ನಾಗಿದೆ, ನಿಮಗೆ ಕ್ಯಾಂಪಸ್ ಚೆನ್ನಾಗಿದೆಯಾ, ಫ್ಯಾಕಲ್ಟಿ ಚೆನ್ನಾಗಿದೆಯಾ, ನಿಮಗೆ ಯಾವ ರೀತಿ ಇಲ್ಲ. ಕೆಲವೊಂದು ಸಬ್ಜೆಕ್ಟ್ಸ್ ಒಂದೊಂದು ಕಾಲೇಜಲ್ಲಿ ಇರಲ್ಲ. ಇದೇ ತಗೋಬೇಕು ಅಂತ ಇದ್ದಾಗ ಐ ಥಿಂಕ್ ದೀಸ್ ಆರ್ ದ ಬೆಸ್ಟ್ ಥಿಂಗ್. ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಪಬ್ಲಿಕ್ ಟಿವಿಯ COO ಹರೀಶ್ ಕುಮಾರ್ ಕೂಡ ಸಂತಸ ವ್ಯಕ್ತಪಡಿಸಿದರು. ರಾಜ್ಯದ ಜನತೆಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದ್ಭುತವಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ನಾನಾ ಭಾಗಗಳಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅಂತೇಳಿ ಧನ್ಯವಾದ ತಿಳಿಸಿದರು. ನಮಗೆ ಬೆಂಗಳೂರಿನ ಜನತೆ ಮತ್ತು ಕರ್ನಾಟಕದ ಜನತೆ ಪ್ರತಿ ಸಲನೂ ಸತತವಾಗಿ ನಮಗೆ ಯಶಸ್ಸು ಕೊಡ್ತಿರೋ ಎಲ್ಲರಿಗೂ ಧನ್ಯವಾದಗಳು. ಏಕೆಂದರೆ ನಾವು ಆ್ಯಸ್ ಅನ್ ಆರ್ಗನೈಸೇಷನ್ ನಾವೊಂದು ಇವೆಂಟ್ ಆರ್ಗನೈಸ್ ಮಾಡ್ಬೋದು, ಬಟ್ ಆಸ್ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಕರ್ಕೊಬರಬೇಕಿರೋದು ನಿಮ್ಮ ಜವಾಬ್ದಾರಿ. ನೀವೆಲ್ಲ ಬಂದು ನಮ್ಮ ಜೊತೆ ಭಾಗವಹಿಸೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಪಬ್ಲಿಕ್ ಟಿವಿ ಮೆಗಾ ಎಕ್ಸ್ಪೋ ಯಶಸ್ಸಿನ ಜೊತೆಗೆ ಅನೇಕ ವಿದ್ಯಾರ್ಥಿಗಳ ಜೀವನದ ಮಹತ್ತರ ಘಟ್ಟದಲ್ಲಿ ದಾರಿದೀಪವಾಗುವ ಪ್ರಯತ್ನ ನಿಜಕ್ಕೂ ಸಾರ್ಥಕ ಎನಿಸಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.